व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन्मामाविर्भूयादनकमहिमा मानसे वागधीशः नमस्ते प्राणेश प्रणतविभवायामनिमगा नमः स्वामिन् रामप्रियतम नमन् गुरुगुण नमस्तुभ्यं भीमप्रवरतमकृष्णेष्ट भगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमच विभुमाद्यमीशं वन्दे भवग्नं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮವಾಸಿಕ ಪರ್ವದ 30ನೆಯ ಪ್ರವಚನ. ವನವಾಸದಲ್ಲಿ ಆಸಕ್ತರಾದ ಧೃತರಾಷ್ಟ್ರರೆಡೆಗೆ ಪಾಂಡವರು ನೆಲೆಗೊಂಡಿದ್ದಾರೆ. ಅವರನ್ನು ಕಳಿಸುವಂತೆ ವ್ಯಾಸರು ಆದೇಶ ನೀಡಿದ್ದಾರೆ. ಹೀಗಾಗಿ ಕುಂತಿಯಲ್ಲಿ ಪರಿತಪಿಸಿಕೊಂಡು ಧರ್ಮರಾಜ ಎಲ್ಲರೂ ಹೋಗಲಿ, ನಾನು ಇರ್ತೇನೆ ಸೇವೆಯಲ್ಲಿ ಅಂತ ಕೇಳಿಕೊಂಡ. ಕುಂತಿಯಲ್ಲಿ ಹೇಳುತ್ತಾನೆ ಮತ್ತೆ, ಶಿವೇನ ಪಶ್ಯನ ಸರ್ವಾನ್ ದುರ್ಲಭಂ ತವ ದರ್ಶನ. ಅಮ್ಮ, ನಾನೆಂದು ನಿನ್ನನ್ನು ಮತ್ತೆ ನೋಡಿ, ನಮ್ಮನ್ನು ಚೆನ್ನಾಗಿ ನೋಡಮ್ಮ, ನೋಡ್ತಾ ಇರು ನೀನು, ಕಣ್ಣಿಗೆ ದೂರ ಆಗಬೇಡ ಅಂತ ಹೇಳಿಕೊಂಡು ಕುಂತಿಯಲ್ಲಿ ಮತ್ತೆ ಕೇಳಿಕೊಂಡಾಗ ಸಹದೇವ ಹೇಳ್ತಾನೆ, ಅಣ್ಣ ನಾನು ಹೋಗುವುದಿಲ್ಲ ಅಮ್ಮನನ್ನು ಬಿಟ್ಟು. ಧರ್ಮರಾಜ ನಾನಿರ್ತೇನೆ, ತಮ್ಮಂದಿರು ಹೋಗ್ತಾರೆ ಹೇಳಿದ್ರೆ ಸಹದೇವ ಹೇಳುತ್ತಾನೆ, ನೋತ್ಸಹಿ ನನಗೆ ಆಗ್ಲಿಕ್ಕಿಲ್ಲ, ನೀನು ಪ್ರತಿಯಾತ್ ಭವಾನ್ ಕ್ಷಿಪ್ರಂ ತಪಸ್ತಪ್ಸ್ಯಾಮ್ಯಹಂ. ಕಾಡಿನಲ್ಲಿ ನಾನು ತಪಸ್ಸು ಮಾಡುತ್ತೆ. ಧರ್ಮರಾಜ ನನಗೆ ತಪಸ್ಸು ಇಷ್ಟ ಅಂತ ಹೇಳಿದ, ಅದಕ್ಕೆ ನೀನು ಹೋಗು ಕಾಡಿಗೆ, ಕಾಡಿನಿಂದ ಊರಿಗೆ, ನಾನು ತಪಸ್ಸು ಮಾಡುತ್ತೇನೆ, ನಾನು ತಂದೆಯ ಸೇವೆ ತಾಯಂದಿರ ಸೇವೆ ನಾನು ಮಾಡ್ತಾ ಇರ್ತೇನೆ ಹೇಳಿಕೊಂಡು ಸಹದೇವ ಮತ್ತೆ ಅಂಗಲಾಚಿಕೊಂಡಿದ್ದು ಬಂದಾಗ ಅಮ್ಮ ಆಲಿಂಗನೆ ಮಾಡಿ ಕುಂತಿ ಹೇಳ್ತಾಳೆ, ಹೋಗಿ ಗಮ್ಯತಾಂ ಪುತ್ರ ಮೈವತ್ವಂ ಶೋಚಃ ಗುರು ವಚೋ ಮಮ, ನನ್ನ ಮಾತು ಕೇಳಯ್ಯ, ನನ್ನ ಮಾತು ಮಾಡಯ್ಯ, ಹೋಗು, ದುಃಖಿಸಬೇಡಿ. ಧರ್ಮರಾಜ ಹೇಳಿದ್ದ ಶಿವೇನ ಪಶ್ಯನಃ ಅಂತ, ನಮ್ಮನ್ನು ಒಳ್ಳೆಯ ರೀತಿಯಿಂದ ನೋಡಮ್ಮ ಹೇಳಿ, ಒಳ್ಳೆಯದಾಗತ್ತೆ ನಿಮಗೆ. ಆಗಮಾಹ ವಹ ಶಿವಾಹ ಸಂತು, ಅಷ್ಟೇ ಅಲ್ವಾ, ಬರುವುದೆಲ್ಲ ಒಳ್ಳೆಯದಾಗ್ತದೆ ನೋಡಿ, ಒಳ್ಳೆಯದಾಗಲಿ, ಹೋಗಿಯಪ್ಪ. ಸ್ವಸ್ಥಾಭವತ ಪುತ್ರಕ, ಮಕ್ಕಳೇ, ಚಿಕ್ಕ ಮಕ್ಕಳೇ ಅಂತ ಕರೀತಾಳೆ. ಚಿಕ್ಕ ಮಕ್ಕಳೇ, ನೀವು ಇರಬೇಕಾದಲ್ಲಿ ಇರಬೇಕು, ಹೋಗಿ ನಿಮ್ಮ ಊರಿನಲ್ಲಿ ನಿಮ್ಮ ಜಾಗದಲ್ಲಿ ಇರಿರಿ, ನಾವಿರಬೇಕಾದ್ದಿಲ್ಲಿ ಕಾಡಿನಲ್ಲಿ ಅನ್ನೋ ಅರ್ಥದಲ್ಲಿ ಹೇಳುತ್ತಾಳೆ. ಮತ್ತೆ ನೀವು ದೇವರ ಹತ್ತಿರ ಇರಿರಿ. ಸ್ವಹ ಅಂದರೆ ಭಗವಂತ, ಸ್ವಾತಂತ್ರ್ಯ ಸ್ವೈತಿ ಪ್ರೋಕ್ತಃ ಅಂತ ಸರ್ವತಂತ್ರ ಸ್ವತಂತ್ರನಾದ ಭಗವಂತನನ್ನು ಸ್ವಹ ಅಂತ ಕರೀತಾರೆ. ಭೂರ್ಭುವ ಸ್ವಹ ಅಂತ ನೀವು ದೇವರ ನೆನಪಿನಲ್ಲಿ ರಾಜ್ಯಭಾರ ಮಾಡಿ, ಅಂದರೆ ರಾಜ್ಯ ಅದು ದೇವರ ಸಮಾರಾಧನೆ. ನಿಮ್ಮ ಧರ್ಮ ಸ್ವಧರ್ಮೇ ನಿಧನಂ ಶ್ರೇಯ ಅಂತೆನ್ನುವ ನೆಲೆಯಲ್ಲಿ ಕುಂತಿ ಹೇಳುತ್ತಾಳೆ, ಸ್ವಸ್ಥಾಹ ಭವತ, ನಿಮ್ಮ ಧರ್ಮವನ್ನು ನೀವು ಮಾಡಿ ದೇವರಿಗೆ ಆರಾಧನೆ ಮಾಡಿ. ಕಾಡಿನಲ್ಲಿ ಇರಬೇಕಾದವರು ನಾವು, ವಯಸ್ಸಾದವರು, ವಾನಪ್ರಸ್ಥ ಹೋಗಿ
ಮತ್ತೆ ನೀವು ಜಪ ತಪಸ್ಸು ಇಲ್ಲಿ ಮಾಡ್ತಾ ಇರ್ತೀರಿ ಹೇಳಿದ್ರೆ ನನಗೆ ನಿಮ್ಮ ಮೇಲಿನ ಪ್ರೀತಿ ವಿಶೇಷದಿಂದ ನಾನು ವಾಲ್ತೇನೆ. ಸ್ನೇಹ ಪಾಶ ಬದ್ಧಾಚ ಹೀಯೇಯಂ ತಪಸಾಹ ವರಾತ್. ನನ್ನ ಉತ್ತಮ ಮಟ್ಟದ ತಪಸ್ಸುಗಳೆಲ್ಲ ನಿಂತು ಹೋಗ್ತವೆ. ನಾನು ಅವರ ಸೇವೆ ಮಾಡ್ತಾ ಇರ್ತೇನೆ. ಜೋರಿನ ತಪಸ್ಸನ್ನು ಅವನು ಮಾಡ್ತಾನೆ ಮುಂದೆ ನಿನ್ನೆ ಹೇಳಿದೆ. ಹಾಗಿರುವಾಗ ಅವರ ತಪಸ್ಸು ಅವರಿಗೆ ಅನುಗುಣವಾಗಿ ನನ್ನ ತಪಸ್ಸು ಇರಬೇಕು. ಆಗ ನಿನ್ನ ಸ್ನೇಹ ಮಕ್ಕಳ ಪ್ರೀತಿ ವಿಶೇಷದಲ್ಲಿ ನಾನು ದೊಡ್ಡ ತಪಸ್ಸಿನಿಂದ ವಂಚಿತಳಾಗ್ತೇನೆ. ಬೇಡವಾಗಿ ಇರೋದು ಶಿಷ್ಟ ಮಲ್ಪಂಚನ ಪ್ರಭು. ಕಮ್ಮಿ ಸಮಯ ನಮಗಿರುವುದು. ಕಮ್ಮಿ ಸಮಯದಲ್ಲಿ ದೊಡ್ಡ ತಪಸ್ಸಾಗಬೇಕಾಗ್ತದೆ. ಹೇಳಿ ಮಸ್ತು ಮಾತಾಡಿ ಬಾಯಿ ಕಟ್ಟಿಸಿದ್ಲಂತೆ ಮಕ್ಕಳದ್ದು. ನಿಮ್ಮ ಕೆಲಸ ಮಾಡಿ ಅಂತ ಹೇಳೋದ್ರಿಂದ ಅದಕ್ಕಿಂತ ದೊಡ್ಡ ವಿರೋಧ ಮಾತು ಬೇಕಾಗಿಲ್ಲ. ಅವರವರ ಧರ್ಮ, ಇದು ನಮ್ಮ ವಾನಪ್ರಸ್ಥ ಧರ್ಮ, ನಾವು ಮಾಡುವಂಥದ್ದು ಎನ್ನುವ ಬಹುವಿಧ ಮಾತುಗಳಿಂದ ಯುಧಿಷ್ಠಿರಾದಿಗಳು ಬಂದು ಹೇಳುತ್ತಾರೆ. ಮತ್ತೆ ರಾಜನಲ್ಲಿ ಗಮೇಶ್ಯಾಮ ವಿಕಲ್ಮಶ ಅವರಿಗೆ ಅಡ್ಡಬಿದ್ದು ಅವರಲ್ಲಿ ಅನುಜ್ಞೆ ಕೇಳ್ತಾನೆ. ನಾವು ಹೊರಡುತ್ತೇವೆ ಅಂತ, ನಮಗೇನು ಸಂಕಟ ಇಲ್ಲ ಅಂತ ಹೇಳಿಕೊಡ್ತಾನೆ. ಯಾವುದೇ ವ್ಯಥೆ ಬಾಧೆಯಿಂದ ಹೋಗ್ತಾ ಇಲ್ಲ, ನಾವು ಹೊರಡುತ್ತೇವೆ ಅಂದ ಅರ್ಥ ಆಯಿತು. ಸ್ವಸ್ಥರಾಗಬೇಕು ಅಂತ ಎನ್ನುವ ಅರ್ಥದಲ್ಲಿ ಮನುಷ್ಯ ಬಂಧಕ್ಕಿಂತ ಹೆಚ್ಚು ಆಚೆಗಿದೆ ಧರ್ಮ ಅಂತ ಅರ್ಥ ಆಗಿಕೊಂಡು ಪ್ರೀತಿಯ ಪಾಶವನ್ನು ಕಡಿದ ಅಮ್ಮನ ಮಾತು ಕೇಳಿ ಧರ್ಮಪಾಶ ಬದ್ಧರಾಗಿ ಹೊರಟ ಎಲ್ಲರೂ ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಕೇಳಿಕೊಂಡು ಅನುಜಜ್ಞೆ ಜಯ ಆರ್ಷಿಬಿ ಪೂಜಯಿತ್ವ ಯುಧಿಷ್ಠಿರಂ ಧರ್ಮರಾಜನನ್ನು ಭಾರಿ ಗೌರವಿಸಿದ. ಧೃತರಾಷ್ಟ್ರ ಕೇಳಿಕೊಂಡಿದ್ದಾನೆ, ಯಮರಾಜ ಇವ ಅಂತ ನೋಡಿ. ಅವನ ತಲೆ ಹಾಗೆ ಅವನನ್ನು ಧರ್ಮರಾಜನನ್ನು ಅಭಿನಂದಿಸಿದ, ಗೌರವಿಸಿದಂತೆ ಯಾವ ನೆಲೆಯಲ್ಲಿ ಏನು ಗೊತ್ತು. ತಲೆಯೊಳಗೆ ದೊಡ್ಡತನದ ಚಿಂತನೆ ಮಾಡಿಕೊಂಡಿದ್ದಾನೆ. ಆಲಿಂಗನೆ ಮಾಡ್ತಾನೆ. ಜಯ ಆಗಲಿ ಅಂತ ಅವನಿಗೆ ಆಶೀರ್ವಾದ ಮಾಡಿದ್ದಾನೆ. ಭೀಮಂಚ ಬಲಿನಾಂ ಶ್ರೇಷ್ಠಂ ಸಾಂತ್ವಯಾಮಾಸ. ಪಾರ್ಥಿವ ಮಹಾಬಲಶಾಲಿಯಾದ ಭೀಮನಿಗೆ ಸ್ವಾರಿ ಕೇಳಿಕೊಂಡ ಧೃತರಾಷ್ಟ್ರ ಸಾಂತ್ವಯಾಮಾಸ ಅವನನ್ನು ಸಮಾಧಾನಗೊಳಿಸಿದಂತೆ. ಮಾತಿಲ್ಲದ ಮೌನದಲ್ಲಿನ ಸಮಾಧಾನ ಅದು. ಏನು ಹೇಳಲಿಲ್ಲ ವೈಶಂಪಾಯನ. ಏನು ಸಾಂತ್ವನ ಮಾಡಿದ. ತನ್ನ 100 ಮಕ್ಕಳಿಂದ ಆದ ಅನ್ಯಾಯ, ಒಂದೆಲ್ಲ 100 ಅನ್ಯಾಯಗಳು ಎಲ್ಲ ಒಟ್ಟು ಸೇರಿ ಭೀಮನನ್ನು ನೀರಲ್ಲಿ ಮುಳುಗಿಸಿದ್ದುಂಟು. ಅವನನ್ನು ಸಮಾಧಿ ತಿನ್ನಿಸಿ ನಿದ್ದೆ ಬಂದಾಗ ನೀರಡಿಯಲ್ಲಿ ಗೇಡು ಜಾಗಕ್ಕೆ ಬಿಡದಂತೆ ದೊಡ್ಡ ದೊಡ್ಡ ಕಬ್ಬಿಣದ ಸಲಾಕಿಗಳನ್ನು ನೆಟ್ಟು ಅದರ ಮೇಲೆ ಕುಕ್ಕಿ ಹಾಕಿದ್ದುಂಟು. ಶೂಲಾನ್ಯಪ್ಸು ನಿಖಾಯಾಶು ಪ್ರಾದೇಶಾಭ್ಯಂತರೇಶು ಚಾಂತ. ಗೇಣಿಗೊಂದರಂತೆ ಕಬ್ಬಿಣದ ಸಲಾಕಿಯನ್ನು ನೆಟ್ಟು ಹಾಕಿ ಅದರ ಮೇಲೆ ಮಲಗಿದ್ದ ಭೀಮನಿಗೆ ಬಳ್ಳಿಯಲ್ಲಿ ಕಟ್ಟಿ ಹಾಕಿ ಬಿಸಾಡಿದ್ದಾರೆ. ಪುಣ್ಯಕ್ಕೆ ಬಿಸಾಡಿದ್ದಲ್ಲಿ ಇರಲಿಲ್ಲಂತೆ ಕಡ್ಡಿ, ಮತ್ತೆ ಮೇಲೆ ಬರಬಾರದು ಅಂತ. ಶುಕ್ರೋಕ್ತ ಮಂತ್ರ ಬಲತಃ ಪುರಾಕ್ವಯಿತ್ವ. ಮಂತ್ರದ ಕಟ್ಟುಪಾಡಿಗೆ ಸಿಲುಕಿಸಿಕೊಂಡು ಹಾವುಗಳನ್ನು, ವಿಷಜಂತುಗಳನ್ನು ಕಚ್ಚಿ ಸಾಯಿಸಬೇಕು ಅಂತ ಹಾಕಿದ್ದು. ವಿಷದ ಉಂಡೆಗಳನ್ನು ಮಾಡಿ ಸ್ವಯಂ ಪ್ರಾಕ್ಷೇಪಯದ್ ಬಹು. ದುರ್ಯೋಧನ ತಾನೇ ಖುಷಿಯಲ್ಲಿ ಅವನ ಬಾಯಿಯೊಳಗೆ ತುಂಬಿಸಿದ್ದಾನಂತೆ. ಎಲ್ಲ ಗೊತ್ತು ಧೃತರಾಷ್ಟ್ರನಿಗೆ. ಮೊನ್ನೆವರೆಗೂ ಭೀಮಸೇನ
ಬೊಕ್ಕಸದ ದುಡ್ಡು ದುಷ್ಟರ ಪಿಂಡಕ್ಕೆ ಕೊಡುವುದಿಲ್ಲ ಹೇಳಿದ ನಿಷ್ಠುರದ ನುಡಿಯನ್ನು ಕೇಳಿಕೊಂಡಿದ್ದ ವಿದುರನಿಂದ ಈಗ ಬಂದಿದ್ದಾನೆ. ವರ್ಷ ಕಳೆದ ಬಳಿಕ ಮಾತಾಡಲಿಕ್ಕೆ ನೋಡ್ಲಿಕ್ಕೆ ಇಲ್ಲಿ ಎಲ್ಲ ವಿಷಯ ಅರ್ಥ ಆಗಿದೆ. ತಪಸ್ಸು ಮಾಡಿ ಒಳಗಿನ ಕಲ್ಮಶ ಎಲ್ಲ ಕಳ್ಕೊಂಡಿದ್ದಾನೆ ಧೃತರಾಷ್ಟ್ರ. ಆಗಲೇ ಅರ್ಥ ಮಾಡಿಕೊಂಡ, ನನಗೆ ವೈರಾಗ್ಯಕ್ಕೆ ಭೀಮಸೇನ ಮಾಡಿದ ಪಾಠ ಇದು ಅಂತ. ಹಾಗೆ ಈಗ ಭೀಮನನ್ನು ತುಂಬ ಮನಸ್ಸಿನಿಂದ ಶುದ್ಧ ಅಂತಃಕರಣದಿಂದ ಅಲಿಂಗಿಸಿ ಅವನನ್ನು ಸಮಾಧಾನ ಪಡಿಸ್ತಾನೆ. ಇವತ್ತಿನ ಧೃತರಾಷ್ಟ್ರ ವ್ಯಾಸರ ಮಗನಾಗಲಿಕ್ಕೆ ಯೋಗ್ಯನಾದ ಬಗ್ಗೆ ಭೀಮನ ಪೂರ್ಣವಾದಂತಹ ಮಾತಿನ ಪೆಟ್ಟು, ಉಳಿಪೆಟ್ಟು. ಮುಂದೆ ನಾವು ಧೃತರಾಷ್ಟ್ರ ಹಾಕುವ ಶಬ್ದವನ್ನು ನೋಡುವಾಗ ಅರ್ಥ ಮಾಡಿಕೊಳ್ಳುವ, ನಾರದರು ಬಂದಾಗ ಇರಲಿ ಏನದರ ಔಚಿತ್ಯ ಅಂತ. ಈಗ ಅರ್ಜುನಂಚ ಸಮಾಶ್ಲೇಷ್ಯ, ಅರ್ಜುನನನ್ನು ಸಹ ಅಪ್ಪಿಡ್ಕೊಂಡ, ಯಮೌಚ ಯಮಳರನ್ನು ಸಹ ಅಪ್ಪಿಕೊಂಡ, ಅವರನ್ನೆಲ್ಲ ಸಂಭ್ರಮಿಸಿ ಸಂತೋಷಪಡಿಸಿದ. ಅನುಜಜ್ಞೆ, ಹೋಗಿ ಬನ್ನಿ, ಬನ್ನಿಯಲ್ಲಿ ಹೋಗಿ, ಹೋಗ್ಲಿಕ್ಕೆ ಅನುಮತಿ, ಇದು ಹೋಗ್ಬೇಕು ಅಂತ ಒತ್ತಾಯ. ಯಾತ್ರ ಹೇಳಿದ್ದಾರೆ ಕಳಿಸಿಕೊಡಿ ಅಂತ. ಗಾಂಧಾರಿ ಅವಳ ಬಳಿಗೆ ಒಂದು ನಮಿಸಿ ಅವಳಿಂದಳು, ಅವಳು ತಬ್ಬಿಕೊಂಡು ಮೋರೆಯನ್ನೆಲ್ಲ ಮಂಡೆಯನ್ನೆಲ್ಲ ಮೂಸಿಕೊಂಡು ನೆತ್ತಿ ಮೂಸಿಕೊಂಡು ಪ್ರೀತಿಸಿದ್ದಾಳೆ. ಅಮ್ಮ ಕುಂತಿ ಪುನಃ ಪುನಃ ನಿರೀಕ್ಷಂತ ಪ್ರಚಕೃಸ್ತೆ ಪ್ರದಕ್ಷಿಣ. ಮತ್ತೆ ಅವರನ್ನೇ ನೋಡುದು, ಅವರಿಗೆಲ್ಲ ಸುತ್ತು ಬರುವುದು, ಹೇಳುವುದು ಸುಲಭ. ಎಲ್ಲ ದೇವರು ದೇವರು ಮೂರ್ತಿ ಅಂತ ಚರಮೂರ್ತಿಗಳಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಆಗ್ತಾ ಇದ್ದಾರೆ. ಮೋರೆ ನೋಡಿಕೊಳ್ತಾರೆ. ಏನು ಹೇಳುವಂತಿಲ್ಲ. ಎಲ್ಲ ಸ್ತ್ರೀಯರು ಬಂದು ಸೇರಿದ್ದಾರೆ ಅಲ್ಲಿಗೆ. ಅವರು ಹಾಗೆ ಧೃತರಾಷ್ಟ್ರನಿಗೆ, ಗಾಂಧಾರಿಗೆ, ಕುಂತಿಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ಹೇಳಬೇಕಾದನ್ನು ಹೇಳಿದ್ದಾರಂತೆ. ವೈಶಂಪಾಯನ ಹೇಳ್ತಾರೆ ಜನಮೇಜಯನಿಗೆ, ಸಂಧಿಷ್ಟಾಶ್ಚ ಅಂತ, ಇತಿ ಕರ್ತವ್ಯಂ, ಹೀಗೆ ಮಾಡಿ, ಹಾಗೆ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಹೆಂಗಸರಿಗೆ ಒಂದಿಷ್ಟು ಬೋಧನೆಗಳನ್ನು ಕೊಡುವವರು ಕೊಟ್ಟಿದ್ದಾರಲ್ಲಿ ಧೃತರಾಷ್ಟ್ರ, ಗಾಂಧಾರಿಯರು, ಕುಂತಿಯರೆಲ್ಲ. ಪ್ರಯಯು ಭ್ರಾತೃಭಿಸ್ಸ, ತಮ್ಮ ಗಂಡಂದಿರ ಜೊತೆಯಲ್ಲಿ ಬಂದವರೆಲ್ಲ ಇಲ್ಲ. ಈಗ ನಿಮ್ಗೆ ಗೊತ್ತು, ತುಂಬಾ ಜನ ಇಲ್ಲ. ಈಗ ಅಂತಃಪುರದ ಸತ್ತವರ ಸಂಬಂಧಿಗಳು ಯಾರಿಲ್ಲ, ಎಲ್ಲ ನೀರೊಳಗೆ ತೆರಳಿದ್ದಾರೆ. ಉಳಿದವರಿದ್ದಾರೆ. ಹಾಗೆ ಎಲ್ಲರೂ ಸೇರಿಕೊಂಡು ಮತ್ತೆ ಹೊರಡುವ ಗದ್ದಲವೂ ಆಯಿತು ಅಂತಾರೆ ವೈಶಂಪಾಯನರು. ಒಂಟೆಗಳ, ಕುದುರೆಗಳ ಮತ್ತೆ ತಾ ಪ್ರಕಾರ ಹಸ್ತಿನಪುರಕ್ಕೆ ಬಂದು ಸೇರಿದ್ದಾರೆ. ಸುಮಾರು ಸಮಯ ಆಗಿದೆ ಹಸ್ತಿನಪುರದಲ್ಲಿ ಆಡಳಿತೆ. ಏನ್ ಬಂದು ಸುದ್ದಿ ಮುಟ್ಟಿಸಿದ್ರು, ಏನು ಮಾತಿಲ್ಲ ನೋಡಿ. ಎಷ್ಟು ಭಾರತದ ವರ್ಷಗಳನ್ನು ತೆಗೆದ್ರು ಸಿಗಲಾರದ ಸಂಗತಿಗಳೆಲ್ಲವು. ಯೂತ್ಸು ಹೋಗಿ ಬಂದನೆ, ಕಳಿಸಿಕೊಟ್ಟರೆ ಅನ್ನೋ ಏನು ಸುದ್ದಿ ಇಲ್ಲ. ಏನು ಕೇಳಿದ ಬಂದ ತಕ್ಷಣ ಯೂತ್ಸು, ಏನು ಧೃತರಾಷ್ಟ್ರನ ಅವನಿಗೆ ಕೊಡುಗೆ ಮಾತು ಇತ್ತು, ಒಂದು ಧೃತರಾಷ್ಟ್ರ ಮಾತಾಡ್ಲಿಲ್ಲ. ಅಪ್ಪ ನನ್ನ ಮಗ ಯೂತ್ಸು ಎಲ್ಲಿ, ಏನು, ಹೇಗೆ ಕೇಳಿ. ವ್ಯಾಸರ ಭಾರತ ಮೌನದಲ್ಲಿ ಉತ್ತರಿಸಿದೆ. ಧರ್ಮರಾಜನ ಆಳ್ವಿಕೆ ಬಹಳ ಸಮಯಕ್ಕೆ ಸಂದಿದೆ. ಒಂದ್ಸರ್ತಿ ನಾರದರು ಬಂದಿದ್ದಾರೆ ಅಲ್ಲಿಗೆ. ಆಶ್ರಮ ಮಾಸ ಪರ್ವದ ಕೊನೆಯ ಘಟ್ಟ ಅಂದ್ರೆ ನಾರದರ ಬಂದ ಪರ್ವ ಇದು. ನಾರದರ ಪರ್ವ ಇದು, ನಾರದಾಗಮನ ಪರ್ವ. ಮಧ್ಯೆಯಲ್ಲಿ ಒಂದು ನಾರದರ ಹೆಸರಲ್ಲಿಯೂ ಪರ್ವ ಕಾಣುತ್ತದೆ. ಅವಾಂತರ ಪರ್ವ. ಮಹಾಭಾರತ ಅಂದ್ರೆ 100 ಪರ್ವಗಳ ಗಟ್ಟೆ ಅದು. ಏತತ್ ಪರ್ವ ಶತಂ ಪೂರ್ಣಂ ವ್ಯಾಸೇನೋಕ್ತಂ ಮಹಾತ್ಮನ ಅಂತ. ಅವಾಂತರ ಪರ್ವಗಳ ಲೆಕ್ಕಾಚಾರದಲ್ಲಿ 100 ಇದೆ. 100 ಅದರಲ್ಲಿ ಒಂದು ನಾರದರ ಬಂದ ಸುದ್ದಿಯ ಪರ್ವ ಇದಿಲ್ಲಿದೆ. ನಾರದರು ಬಂದಿದ್ದಾರೆ, ದೊಡ್ಡ ವಿಷಯ ಇದು. ಬಹಳ ಸಮಯದ ನಂತರ ಬಂದಿದ್ದಾರೆ ನಾರದರು ಅಂತ ಹೇಳಿ ಧರ್ಮರಾಜ ಭಾರಿ ಆತ್ಮೀಯನಾಗಿ, ನಮ್ಮೆಲ್ಲರ ಅತಿಥಿ ನೀನು ಅಂತ ಹೇಳಿ ಆತನನ್ನು ಬರಮಾಡಿಕೊಂಡು
ಚಿರಾತ್ತು ನಾನು ಪಶ್ಯಾಮಿ ಭಗವಂತಂ ಉಪಸ್ಥಿತಮಂತಾನೆ. ತುಂಬ ಸಮಯ ಆಯ್ತಲ್ಲ ಸ್ವಾಮಿ ನಿಮ್ಮನ್ನು ನೋಡುತ್ತೆ, ಬಹಳ ಸಮಯದಿಂದ ನೀವು ಕಾಣ್ಲಿಕ್ಕೆ ಸಿಗ್ಲಿಲ್ಲಲ್ಲ. ಕಚಿತ್ತೇ ಕುಶಲಂ ವಿಪ್ರ ಶುಭಂ ವಾ ಪ್ರತ್ಯುಪಸ್ಥಿತಂ. ಆರಾಮವ ಸ್ವಾಮಿ, ಎಲ್ಲೆಡೆ ಒಳ್ಳೆದೇ ಕೇಳುತ್ತಾನೆ. ವಾರ್ತೆ ಕೇಳುವ ರೀತಿ ನಾರದರಂತರವರನ್ನು ಸಹ, ತ್ರಿಲೋಕ ಸಂಚಾರಿಗಳನ್ನು, ನಾರದರು ಅಂದ್ರೆ ಕಮ್ಮಿ ಇಲ್ಲ ಸಂಗತಿ. ನಾರದರು ಹೇಳುತ್ತಾರೆ, ನನಗೆ ನಾರಾಯಣ ಅಂತ ಹೇಳಿದ್ರೆ ಕರೆದ್ರೆ ಎದುರು ಕಾಣಿಸ್ತಾನೆ ಅಂತ. ಇದು ನಾರದ. ಆಹೂತೈವ ಮೇ ಶೀಘ್ರಂ ದರ್ಶಯನ್ಯಾತಿ ಚೇತಸಿ. ಕರೆದಾಗೆಲ್ಲ ನಾನು ನಾರಾಯಣನ ನೋಡಬಹುದು, ಉಳಿದವರಿಗೆ ತೋರಿಸ್ಲಿಕ್ಕೆ ಬರ್ತದೆ ನನಗೆ ನಾರಾಯಣನ, ನನ್ನ ಸ್ವಾಮಿಯನ್ನು. ಅದು ನಾನು ನಾರದ ಅಂತ ಅವನು ತನ್ನ ಮೇಲೆ ದೇವರ ಅನುಗ್ರಹ, ತನ್ನಪ್ಪ ಬ್ರಹ್ಮದೇವರು ಮಾಡಿರತಕ್ಕಂತಹ ಅನುಗ್ರಹ ಹೇಳಿಕೊಳ್ತಾರೆ ಅಂತ. ನಾರದನನ್ನು ನೋಡಿ ಈ ಲೋಕದಾರಸ ಧರ್ಮರಾಜ, ಏನು ಸ್ವಾಮಿ ಏನು, ಬಹಳ ಸಮಯ ಆಯ್ತು, ಕುಶಲವೇ, ಲೋಕದಲ್ಲಿ ಒಳ್ಳೆಯ ವಾರ್ತೆಯೇ, ಕ್ಷೇಮವೇ ಎಂತ ಕೇಳುತ್ತಾನೆ. ಎಲ್ಲಿ ತಿರುಗಿ ಬಂದ್ರಿ ಸ್ವಾಮಿ ಮತ್ತೆ ಕೇಳುತ್ತಾನೆ. ಕೇ ದೇಶ ಪರಿದೃಷ್ಟ ಅಷ್ಟ, ಎಷ್ಟು ಕಡೆಯಲ್ಲಿ ನೋಡಿದ್ದೀರಿ, ಏನೆಲ್ಲ ನೋಡಿದ್ದೀರಿ, ನೋಡಿದ್ದನ್ನು ಕೇಳಿದ್ದನ್ನೆಲ್ಲ ಹೇಳಬೇಕೇನು ಅಂತ ಕೇಳಿ. ಅಲ್ಲ ನಾನೇನ್ ಮಾಡ್ಲಿ ಹೇಳಿ, ನನಗೊಂದು ಕಿಂಕಾರ್ಯಂ ನಿಂಚ ಕಾರ್ಯಂ ಕರೋಮಿತಿ, ನಿಮಗೇನು ಕೆಲಸ ಮಾಡ್ಲಿಕ್ಕುಂಟು, ನಾನು ಸುಮ್ಮನೆ ಯಾರು ಬರುವುದಿಲ್ಲ ಗೊತ್ತವನಿಗೆ, ಅದು ನಾವೇನ್ ಮಾಡ್ಲಿಕ್ಕುಂಟು ಸ್ವಾಮಿ. ಏನು ನಾರದ್ರೆ ಬಹಳ ಸಮಯ ಆಯ್ತಲ್ಲ ಅಂತ ಕೇಳುತ್ತೆ. ನಾರದರು ಹಾಗೆ ಉತ್ತರ ಕೊಡ್ತಾರೆ, ಹೌದಯ್ಯ ತುಂಬ ಸಮಯ ಆಯ್ತು ಅಂತ ನೋಡ್ಲಿಕ್ಕೆ ಬಂದೆ ಅಂತ. ನನಗೂ ಹಾಗೆ ಅನಿಸ್ತದೆ, ಬಹಳ ಸಮಯ ಆಯ್ತು ಧರ್ಮರಾಜನನ್ನು ನೋಡದೆ ಅಂತ, ಅದಕ್ಕೆ ಪಾಂಡವರನ್ನು ನೋಡುವ ಅಂತ ನಾನು ಸಹ ಬಂದಿದ್ದೇನೆ. ಚಿರದೃಷ್ಟೋಸಿ ಮೇತ್ವಂ ಮೇತ್ಯೇವಂ ಆಗತೋಹಂ. ಬಹಳ ಸಮಯ ಆಯ್ತಲ್ಲ ಅಂತಲೇ ಬಂದದ್ದಲ್ವಾ ಯುಧಿಷ್ಠಿರ. ನಾನು ಬಂದದ್ದು ಮತ್ತೆ ತಪೋವನಾತ್, ನಾನು ತಪೋವನದಿಂದಲೇ ಬಂದಿದ್ದೇನೆ. ಅಂದ್ರೆ ಹಿಂದೆ ತಪಸ್ಸು ಮಾಡತಕ್ಕ ತಾಣ ಅಂತಲೇ ಒಂದು ಹೆಚ್ಚಿನವರಿಗೆ ಅಭ್ಯಾಸ ಇತ್ತು ಅಂತ, ಆಚೆ ಕಡೆಯಿಂದ ಬಂದಿದ್ದೇನೆ. ಪರಿದೃಷ್ಟಾನಿ ತೀರ್ಥಾನಿ, ನಾನು ಸುಮಾರು ತೀರ್ಥಕ್ಷೇತ್ರಗಳನ್ನೆಲ್ಲ ನೋಡಿ ಬಂದೆ. ಗಂಗಾಚೈವ ಮಯ ಅಂತೂ, ನಾನು ಗಂಗೆ ಹತ್ತಿರ ಬಂದಿದ್ದೆ, ಅದನ್ನು ನೋಡಿ ಬಂದಿದ್ದೆ. ಕೂಡಲೇ ರಪಕ್ಕ ಮತ್ತೆ ಇಲ್ಲಿ ಕೇಳಿಬಿಡ್ತಾನೆ ಧರ್ಮರಾಜ, ಓಹೋ ನೀವು ಗಂಗೆ ಹತ್ತಿರ ಹೋಗಿ ಬಂದ್ರಿಯಾ ಸ್ವಾಮಿ, ಹಾಗಾದ್ರೆ ಗಂಗೆ ಪಕ್ಕದಲ್ಲಿ ನನ್ನ ಜನರಿಗೆ ಹೇಳಿದ್ರು, ಗಂಗಾ ತೀರದ ಪಕ್ಕದಲ್ಲೇ ಇದೀಗ ನಮ್ಮ ಅಪ್ಪ ಮಂದಿರೆಲ್ಲ ಇದ್ದಾರೆ ಅಂತ. ನಮ್ಮ ಜನರು ಅಂದ್ರೆ ಅವನ ಪರಿಚಾರಕರು, ಧರ್ಮರಾಜನ ಜನರು, ದೇಶದವರು ಅಲ್ಲಲ್ಲಿ ಎಲ್ಲಿ ಬಂದು ಹೇಳಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ. ಈಗ ಎಲ್ಲಿದ್ದಾರೆ ಧೃತರಾಷ್ಟ್ರ? ಈಗ 2 ವರ್ಷ ಕಳೆದಿದೀಗ, ಅವನು ಹೋಗಿ 1 ವರ್ಷ ದಾಟಿದೆ. 1 ವರ್ಷ ಆದಾಗ ಹೋಗಿದ್ದಾನೆ, ಅಲ್ಲಿ ಸ್ವಲ್ಪ ಸಮಯ ಇದ್ದ, ತಿಂಗಳುಗಟ್ಟಲೆ, ಮತ್ತು ಅಲ್ಲಿಂದ ಮತ್ತೆ ಬಂದಿದ್ದಾನೆ. ಬಂದೀಗ ನಾರದರು ಬರುವಾಗ ಮತ್ತು 1 ವರ್ಷ ಸಂದಿದೆ, ಕಳೆದಿದೆ. ಈಗ ವೃತ್ತಾಂತ ಹೇಳುವಾಗ 2 ವರ್ಷ ಕಳೆದ ವೃತ್ತಾಂತವೇ ಸಿಗುವುದು. ನಾರದರು ಬಂದದ್ದು 2 ವರ್ಷ ಬಿಟ್ಟು. ಈತ ಹೋಗಿ ಧರ್ಮರಾಜ ಅರಮನೆಗೆ ಬಂದು 2 ವರ್ಷ ಈಗ ರಾಜ್ಯಭಾರ ಆಗಿದೆ. ಆ ಬಳಿಕ ನಾರದರ ಆಗಮನ ಆದದ್ದು. ಅಲ್ಲಿವರೆಗೂ 2 ವರ್ಷದ ಹತ್ತಿರದವರೆಗೂ ವೃತ್ತಾಂತವನ್ನು ಕೇಳುತ್ತಾ ಇದ್ದ ಧೃತರಾಷ್ಟ್ರ. ಗಂಗಾ ತೀರದ ಪಕ್ಕದಲ್ಲಿ ತನ್ನ ತಂದೆಯಂದಿರೆಲ್ಲ ಬಂದಿದ್ದಾರೆ ಅಂತ ಹೇಳಿ ಕೇಳಿಕೊಳ್ಳ, ಅಂದ್ರೆ ಒಂದೇ ಕಡೆ ತಪಸ್ಸು ಮಾಡುವುದಲ್ಲ ಅಂತ ಅರ್ಥ ಆಯಿತು. ಅವರವರು ಮುಂದೆ ಕ್ಷೇತ್ರಗಳೇ ಹೋಗ್ತಾ ಹೋಗ್ತಾ ಎಷ್ಟೋ ಸಮಯ ಅಲ್ಲಲ್ಲಿ ತಪಸ್ಸು ಮಾಡ್ತಾ, ಅಲ್ಲಿನ ಜನರು ಅಂದ್ರೆ ತಾಪಸರಲ್ಲಿ, ಜ್ಞಾನಿಗಳಲ್ಲಿ ತಮ್ಮ ಸಾಧನೆಗಳನ್ನು ಸರಿ ಮಾಡಿಕೊಳ್ತಾ ಇರುತ್ತಾರೆ. ಹೀಗಾಗಿ ವ್ಯಾಸಾಶ್ರಮದಿಂದ ಅವರತ್ತ ಕುರುಕ್ಷೇತ್ರದ ಜಾಗದಿಂದ ಎತ್ತರಕ್ಕೆ ಉತ್ತರಕ್ಕೆ ಅವರು ತೆರಳಿ ಗಂಗೆಯ ದಡಿಯಲ್ಲಿ ಬಂದಿದ್ದಾರೆ. ಎಲ್ಲಿಂದ ಮತ್ತೆ ನಾರದರು ಹೇಳ್ತಾರೆ ಎಷ್ಟಾಯ್ತು ಏನಾಯ್ತು ಅಂತ. ಅದನ್ನು ಗಂಗೆಯಲ್ಲಿ ನಾನು ಹೋಗಿದ್ದೆ ಅಂತ ಹೇಳುವಾಗ ಕೂಡಲೇ ಕೇಳ್ತಾನೆ, ಶ್ರೋತುಮಿಚ್ಛಾಮಿ ಭಗವನ್ ಯದಿ ದೃಷ್ಟ ತ್ವಯಾ ನೃಪ ಗಾಂಧಾರಿ ಚ ಮಹಾಭಾಗ ಕುಂತಿ ಶೈವ. ಅಲ್ಲ, ಗಾಂಧಾರಿ ಕುಂತಿಯರೆಲ್ಲ ನಿಮಗೆ ಸಿಕ್ಕಿರಾ? ನೀವು ತಿರುಗಿ ಬಂದ ಗಂಗಾ ತೀರದಲ್ಲಿ ಎಲ್ಲ ಅವರಿದ್ರಿಯಾ ಅಂತ
ಅವರ ಬಗ್ಗೆ ಮತ್ತೆ ನೇರವಾದ ಪ್ರಶ್ನೆಯನ್ನು ಧರ್ಮರಾಜ ಅಲ್ಲಿ ಹೋಗಿದ್ದಾರೆ ಹೇಳಿದ ತಕ್ಷಣ ನಿಮ್ಗೆ ನೋಡಿದ್ದ ಸಿಕ್ಕಿದ ಅಂತ ಕೇಳುತ್ತಾರೆ. ಆಗ ನಾರದರು ಹೇಳ್ತಾರೆ, ಸ್ಥಿರೀ ಭೂಯ ತದಾಶ್ರನು ಅಂತ, ನೀವು ಸ್ವಲ್ಪ ಗಟ್ಟಿಯಾಗಿ ಕೇಳು ಅಂತ ಹೇಳುವಾಗ, ಆಯಿತು ತಯಾರಾಗು, ಹೇಳುತ್ತೇನೆ ವಿಷಯ. ಅಂದರೆ ವಿಷಯ ಹೇಳುತ್ತೇನೆ ಅನ್ನೋದ್ರ ಬಗ್ಗೆ ನಾರದರಿಗೆ ಗೊತ್ತಿದೆ. ಧರ್ಮರಾಜನನ್ನು ಗಟ್ಟಿಯ ಮಾಡಲಿಕ್ಕೆ ಹೇಳ್ತಾರೆ, ಸರಿಯಾಗು, ತಯಾರಾಗು, ಕೇಳು. ನನಗೆ ಸಿಕ್ಕಿದವರು ಹೇಳಿದ್ದು ಉಂಟು, ನಾನು ಕಂಡದ್ದುಂಟು ಸಬ್ಜೆಕ್ಟ್ಗಳು, ನಾನು ನೋಡಿದ್ದೇನೆ, ನಾನು ಕೇಳಿದೆ ಕೆಲವನ್ನು, ಹಾಗಾಗಿ ಹೇಳುತ್ತೇನೆ ಅಂತ. ಹಿಂದೆಲ್ಲ ಕಾಡಿಗೆ ಪಾಂಡವರು ತೆರಳಿದಾಗ ಧೃತರಾಷ್ಟ್ರರ ವಿದುರನ ಹತ್ರ ಕೇಳ್ತಾನೆ, ಎಂತ ಮಾಡುದು ಅಂತ. ಎಂತ ಮಾಡುದು ಕೇಳಿದ್ರೆ ಪಾಂಡವರನ್ನು ಕರೆದು ರಾಜ್ಯ ಕೊಡುದು ಅಂದವ. ಕೇಳಿದ ತಕ್ಷಣ ಅವರು ಭಯಂಕರವಾಗಿ ಹೋದದ್ದು ಕೇಳಿ ಗಡಿಬಿಡಿಗೊಂಡ ರಾಜ ಧೃತರಾಷ್ಟ್ರ ವಿದುರನಲ್ಲಿ ಕೇಳ್ತಾನೆ, ಈಗ ಎಂತ ಮಾಡುದು? ನಾನು ಕರೆದು ಕೊಡುದು. ದೌಮ್ಯ ಪ್ರೇತ ಸೂಕ್ತ ಎಲ್ಲ ಹೇಳ್ತಾ ಹೋದದ್ರಿಂದ ಗಾಬರಿ ಪಟ್ಟ ಧೃತರಾಷ್ಟ್ರ ಸಿಕ್ಕಿದ ಕೇಳ್ತಿದ್ದ, ಈಗ ಸಿಕ್ಕಿದ್ದು ನೋಡಿ ಈಗ ಎಂತ ಮಾಡುದು ಗೊತ್ತಾಗ್ಲಿಲ್ಲ, ಮುಕ್ಕುವುದು ಹೇಗೆ ಅಂತ. ಆಗ ವಿದುರ ಚೆನ್ನಾಗಿ ಹೇಳಿದ, ಕರೆದು ಕೊಟ್ಟು ಬಿಡು ರಾಜ್ಯ ಅಂತ. ಅದವನಿಗೆ ಆಗಲಿಲ್ಲ. ಏನ್ ನೀನು ಯಾವತ್ತು ನೋಡಿದ್ರು ಪಾಂಡವರ ಪರವಾಗಿ ಮಾತಾಡ್ತಿ, ನೀನು ಹೋಗುವ ಅಲ್ಲಿಗೆ ಅಂತ ಹೇಳಿಬಿಟ್ಟ. ಹೋರಾಟನೇ ವಿದುರ ಸೀದಾ. ಮತ್ತೆ ಕೆಲವು ದಿವಸ ಆದ ನಂತರ ಧೃತರಾಷ್ಟ್ರನಿಗೆ ಕೈ ತಪ್ಪಿ ಹೋಯ್ತು. ಇಲ್ಲಿ ಮತ್ತೆ ಕರೆಸ್ತಾನೆ. ಜನರು ಬಂದು ವಿದುರನನ್ನು ಕರೀತಾರೆ, ಅಣ್ಣ ಕರೀತಾನೆ. ಓಡಿ ಬಂದ ಹಿಂದೆ, ನೋಡಿ ಹೋಗಂದಾಗ ಹೋದ, ಮಾ ಅಂದಾಗ ಬಂದ ಸೀದಾ. ಹಣ್ಣು ಕಾಣದ ಅಣ್ಣ, ಯಾರು ಜನ ಇಲ್ಲ ಅವನಿಗೆ. ಮತ್ತೆ ಬಂದಾಗ ಏನು, ಎಲ್ಲಿ ಹೋದೆ, ಹೇಗೆ ಹೋದೆ? ನಾನು ಪಾಂಡವರಲ್ಲಿ ಹೋದೆ. ಏನು ಕಂಡೆ? ಬೆಕ್ಕಸ ಬೆರಗಾಗಿ ವಿದುರ ಹೇಳುತ್ತಾನೆ, ಹೋದಾಗ ಪಾಂಡವರೆಡೆಗೆ ನಾನು ಹೋದಾಗ ಬಿದ್ದುಕೊಂಡಿತ್ತು ಒಂದು ಹೆಣ, ಕಿರ್ಮೀರ, ಬಕನ ತಮ್ಮ. ಬಕಾಸುರ ಗೊತ್ತಲ್ಲ, ಅವನ ತಮ್ಮ. ಪಾಂಡವರನ್ನು ಎದುರಲ್ಲಿ ಸಿಕ್ಕಿದ್ದಾರೆ, ಮುಗಿಸ್ತೇನೆ ಅಂತ ಹೊರಟಾಗ ಭೀಮಸೇನ ಒಡ್ಡಿ ಮಾಡಿ ಹಾಕಿದ್ದಾನೆ. ಗರ್ವ ಇತ್ತವನಿಗೆ, ಹೇಗೂ ಒಡ್ಡಿ ಮಾಡಿ ಹಾಕಿದ್ದಾನೆ. ಹೊರಗೆ ಕಾಡ ಎದುರು ಹೋಗುವವರಿಗೆ ಬರುವವರಿಗೆಲ್ಲ ಕಾಣ್ತದೆ, ಗೊತ್ತಾಗಿದೆ. ಎಲ್ಲ ಹೇಳ್ತಾ ಇದ್ರು, ನಾನು ನೋಡಿಲ್ಲ, ನಾನು ಹೆಣ ನೋಡಿದ್ದೆ. ಅಂದರೆ ಕೇಳಿದ್ದು ನೋಡಿದ್ದು ಒಟ್ಟು ಮಾಡಿ ಹೇಳ್ತಾರೆ ಸುದ್ದಿಗಳ ಕತೆ. ಇದರ ನಾನು ನೋಡಿದೆ, ನಾನು ಕೇಳಿದೆ ಕತೆ, ಇದು ವಿಷಯ ಅಂತ. ಹಾಗೆ ನಾರದರು ಹೋಗಿದ್ದಾರೆ, ಕೇಳಿದ್ದಾರೆ, ಜನ ಹೇಳುತ್ತಾರೆ. ಹಾಗಾಗಿ ಧರ್ಮರಾಜನಿಗೆ ವೃತ್ತಾಂತ ಒಪ್ಪಿಸ್ತಾನೆ, ಕೇಳು ಹೇಳುತ್ತಾನೆ. ಹೋಗಿದೆ, ಇಲ್ಲಿಂದ ನೀವು ಹೋಗಿಬಹುದು, ನೀವು ಬಂದು ಹೋದ ಬಳಿಕ ಧೃತರಾಷ್ಟ್ರ ಹೊರಟಿದ್ದಾನೆ, ಗಂಗಾದ್ವಾರಕ್ಕೆ ಹೋಗಿದ್ದಾನೆ. ಇವತ್ತು ಹರಿದ್ವಾರ ಅಂತ ಕರೀತಾರೆ. ಬಹಳ ಜಾಡಾಗಿ ಮೇಲಿಂದ ಇಳಿದು ಬಂದ ಗಂಗೆ ವಿಶಾಲವಾಗಿ ನಿರಂತರ ಹರಿತಾಳೆ. ಅದು ಮೇಲಿನ ಹಿಮಾಲಯಕ್ಕೆ ತಪ್ಪಲು ಪ್ರದೇಶ ಇದ್ದಾಗೆ ಹರಿದ್ವಾರ. ಹಾಗೆ ಹರಿದ್ವಾರಕ್ಕೆ, ಗಂಗಾದ್ವಾರಕ್ಕೆ ಹೋಗಿದ್ದಾನೆ. ಅಲ್ಲಿ ನೀಚೆ ಬಂದ ಬಳಿಕ ಅಲ್ಲಿ ಅವನ ಸಾಧನೆ ಎಲ್ಲ ನಡೀತಾ ಇತ್ತು ಬಹಳ ಸಮಯ. ಅವ ಅಗ್ನಿ ಆರಾಧನೆಯನ್ನು ಬಿಟ್ಟಿದ್ದಾನೆ. ಪ್ರವಾಹ ಮಾಡಿಕೊಂಡವ ಅಗ್ನಿಯನ್ನು ಅಗ್ನಿಮುಖೇ ಸಮಾಸ್ಥಾಯ ವಾಯುಭಕ್ಷ ಅಭವನ್ ಮುನಿ. ಅವನು ಗಾಳಿ ಆಹಾರದಲ್ಲಿ ಇದ್ದ. ನೋಡಿ, ಶಬ್ದ ನಾರದ ಹೇಳ್ತಾರೆ, ವಾಯುಭಕ್ಷ ಅಭವನ್ ಮುನಿ ಅಂತ. ಮೌನ ಋಷಿಗಳಂತೆ. ನೋಡಿ, ಈಗ ಧೃತರಾಷ್ಟ್ರ ಮುನಿಯಾಗಿದ್ದಾನೆ, ಕಾಡಿನಲ್ಲಿ ಕೂತು 3 ವರ್ಷ ಆಗ್ತಾ ಬಂದಿದೆ. ಆಗಲೇ ಅವನ ಪದವಿ ನೋಡಿ. ನಾರದರು ಹೇಳ್ತಾ ಇದ್ದಾರೆ, ನಾರದ ಮುನಿ. ಅವನು ಹೇಳ್ತಾನೆ ಇನ್ನೊಬ್ಬನನ್ನು, ಧೃತರಾಷ್ಟ್ರ ಒಬ್ಬ ರಾಜನನ್ನು, ಋಷಿ. ಮೌನ. ಮಾತಾಡಿದ್ರೆ ಮಾತಿನಲ್ಲಿ ಯಾರಾದರೂ ಇಣುಕ್ತಾರೆ, ಸಿಗ್ತಾರೆ, ಕಚ್ಚಬೇಕಾಗತ್ತೆ. ಇಲ್ಲ, ಸುದ್ದಿ ಇಲ್ಲ, ನೆನಪು ಇಲ್ಲ, ಸುದ್ದಿ ಇಲ್ಲ, ದೇವರು ಮಾತ್ರ. ಏನು ತಿನ್ನುವುದಿಲ್ಲ ಈಗವ, ಗಾಳಿ ಮಾತ್ರ. ಅದರಿಂದ ಅಗ್ನಿಯಾರಾಧನೆ ಇಲ್ಲ. ತನ್ನ ಹೃದಯದಲ್ಲಿ ಅಗ್ನಿಯನ್ನು ಪ್ರವಾಹ ಮಾಡಿ ಒಳ ಹಾಕೊಂಡಿದ್ದಾನೆ. ಅಗ್ನಿಮುಖೇ, ಬಾಯಿಯಲ್ಲಿ ಅಗ್ನಿ, ಆಹುತಿಯನ್ನು ಗಾಳಿ. ನೋಡಿದು ಅವನದ್ದು ಯೋಗದ ಕತೆ. ಬಾಯಿಯಲ್ಲಿ ಅಗ್ನಿ ಇದ್ದಾನೆ, ನಾಲಿಗೆಯಲ್ಲಿ ಒಳಗೆ ದೇವರ ಸೃಷ್ಟಿಯಲ್ಲಿ
ಮುಖ ಅದಿಂದ್ರಷ್ಟು ಅಗ್ನಿಷ್ಠ ಅಂತ ಅಗ್ನಿ ಸೃಷ್ಟಿಯಾಗಿದೆ. ಅದರಿಂದ ಮುಖದಲ್ಲಿ ಮಾತಿನಲ್ಲಿ ಅಗ್ನಿ ಇರುವುದು. ಆ ಅಗ್ನಿ ಬಾಯಿಯಲ್ಲಿ ಇರೋದಕ್ಕೆ ಆಹಾರ ಏನು ಕೊಡೋದು ಕೇಳಿದರೆ ಆಹುತಿ ಇಲ್ಲ. ಆಹುತಿ ಗಾಳಿ ಆಹಾರ ಕೊಟ್ಟರೆ ಏನಾಗುತ್ತೆ? ಇನ್ನಷ್ಟು ಜೋರಾಗಿ ಜ್ವಲಿಸ್ತದೆ, ಮತ್ತೇನಿಲ್ಲ. ಇಲ್ಲ ನಂದುತ್ತದೆ, ಶಾಂತವಾಗ್ತದೆ. ಎರಡಕ್ಕೂ ಬೇಕು. ಗಾಳಿ ಆಹಾರ ಮಾಡ್ತಾ ಇದ್ದ ನೀವ ಈಗ ನೋಡಿ ಎಷ್ಟು ಸುಲಭ ಆಯ್ತು ನೋಡಿ. ಅಗ್ನಿ ಉರಿಲಿಕ್ಕೆ ಬೇಕಾದಿರುವಂಥ ಸಂಗತಿ ಏನು? ಆಕ್ಸಿಜನ್. ಗಾಳಿಯಲ್ಲಿ ಇರತಕ್ಕ ಒಂದು ಮುಖ ನೋಡಿ. ಇದನ್ನು ಉಲ್ಲೇಖ ಮಾಡುವ ರೀತಿ ಇವರು ಅದೇ ಹೇಳಿದ್ರು. ಸೈನ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮಾತುಗಳಲ್ಲಿ, ವಾಕ್ಯಗಳಲ್ಲಿ ಅರ್ಥ ಆಗದೇ ಆಗಿ. ಅಗ್ನಿ ಮುಖೇ ಸಮಾಸ್ತಾಯ ವಾಯು ಭಕ್ಷ. ಭಕ್ಷ ಅಂದರೆ ತಿನ್ನುವುದು. ಅವವನ್ ಮುನಿ, ಮೌನ ಮಾಡುವುದು. ಮಾತಾಡಿದರೆ ಅಗ್ನಿ ಹೆಚ್ಚು ಹೊರಗೋಗುತ್ತೆ, ಹೆಚ್ಚು ಉರಿಯುತ್ತೆ. ಅದನ್ನು ಮಾತು ಮುಚ್ಚುವ ಮೂಲಕ, ಬೆಂಕಿಯನ್ನು ಬಾಯೊಳಗೆ ನಿಲ್ಲಿಸುವ ಮೂಲಕ, ಗಾಳಿಯನ್ನು ಮಾತ್ರ ಅದಕ್ಕೆ ಆಹುತಿಯನ್ನಾಗಿಸುವ ಮೂಲಕ ಇದೊಂದು ವಿಚಿತ್ರವಾದ ಯೋಗವನ್ನು ಮಾಡುತ್ತಾ ಇದ್ದಾನೆ. ತ್ವಗಸ್ತಿ ಮಾತ್ರ ಶೇಷಸ್ಸಹ ಷಣ್ಮಾಸಾನ್ ಅಭಿವತ್ ನೃಪ ಅಭವನ್ ನೃಪ. 6 ತಿಂಗಳಾಯ್ತು ಅವನು ಹೀಗೆ ಮಾಡುವ ಚರ್ಯೆ, ನಾನು ಕೇಳಿದ ಮಟ್ಟಿಗೆ. ಕೊನೆ 6 ತಿಂಗಳಲ್ಲಿ ಅಂತ ಅರ್ಥ ಇದು ಅವನ ಕ್ರಮ. ಕೇವಲ ಚರ್ಮ ಕಾಣಂತ ಉಂಟು, ಚರ್ಮ ಮತ್ತೆ ಎಲುಬು, ಮತ್ತೇನು ಕಾಣುವುದಿಲ್ಲ. ಮಧ್ಯದಲ್ಲಿ ಪದರಗಳಿಲ್ಲ, ಮಾಂಸಖಂಡಗಳಿಲ್ಲ. ಆ ರೀತಿಯಾಗಿ ಹೋಗಿದ್ದಾನೆ ರಾಜ. ಅವನು ನೋಡಿದೆ ಕೇಳಿದೆ ಎಲ್ಲ ಹೇಳಿಕೊಳ್ಳುವಲ್ಲಿ ಬರತಕ್ಕ ಸುದ್ದಿಗಳು. ಮತ್ತು ಇವರು ಸಹ ಗಾಂಧಾರಿ ಈಚೆ ಜಲಹಾರಿ. ಗಾಂಧಾರಿ ನೀರು ಕುಡಿತಾಳೆ ಅಷ್ಟೇ, ಮತ್ತೇನಿಲ್ಲ. ಮತ್ತು ಇವಳು ಕುಂತಿ, ನಿನ್ನಮ್ಮ ಕುಂತಿ ಮಾಸೋಪವಾಸಿನಿ. ಅವಳು ತಿಂಗಳಿಗೊಮ್ಮೆ ತಿನ್ನುವುದು, ತಿಂಗಳಿಗೊಮ್ಮೆ. ಸಂಜಯ ಷಷ್ಠಭುಕ್ತೇನ, ಅವನೀರು ಪರಿಚರಿಕೆ ಮಾಡಲಿಕ್ಕುಂಟು ಅವನು ಸ್ವಲ್ಪ. ಹಾಗೆಯೇ 3 ದಿನಕ್ಕೊಮ್ಮೆ ಊಟ ಮಾಡ್ತಾನವನು. ಷಷ್ಠಕಾಲದಲ್ಲಿ ಊಟ, ಕಳೆದ ಬಾರಿ ಹೇಳಿದ್ದೆ ಲೆಕ್ಕಾಚಾರ ನಿಮಗೆ. ದಿನಕ್ಕೆ 2 ಊಟ ಲೆಕ್ಕ. 6ನೇ ಊಟ ಅಂದರೆ 3ನೇ ದಿನ, ಮತ್ತೆ 2 ದಿನ ಆಬ್ಸೆಂಟ್, ಊಟ ಇಲ್ಲ. ಮತ್ತೆ 3ನೇ ದಿನ, 3 ದಿನಕ್ಕೊಮ್ಮೆ 1 ಊಟ. ಸಂಜೆ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ. ಸಂಜೆ ಆಗಿದ್ದಾನೆ. ವರ್ತಯಾಮಾಸ ಭಾರತ ಅಗ್ನಿಸ್ತು ಯಾಜಕಾಸ್ತತ್ರ ಜುಹುವು ವಿಧಿವತ್ ಪ್ರಭು. ಮತ್ತೆ ಅವರದ ಅಗ್ನಿ ಸಂತಾನದ ಕತೆ, ಅದನ್ನು ಬಂದವರು ಯಾಜಕರಿದ್ದಾರಲ್ಲ ಅವರು ದಿನ ಅಗ್ನಿಹೋತ್ರ ಮಾಡುತ್ತಾರೆ, ಹೋಮವನ ಮಾಡ್ತಾರೆ. ಹಾಗೆ ಹೋಮ ಹವನ ಮಾಡುವಾಗಲೇ ಇವನೊಂದಿನ ಅಗ್ನಿಯಲ್ಲಿ ತ್ಯಾಗ ಮಾಡಿದ್ದು ಧೃತರಾಷ್ಟ್ರ, ಬಿಟ್ಟು ಹೋದದ್ದು. ಸಂಜೆ ಇವರಿಗೆಲ್ಲ ಕೆಲಸ ಮಾಡುವವ. ಇವು ಎಲ್ಲೆಲ್ಲಿ ಹೋಗುದು ಇವ ಧೃತರಾಷ್ಟ್ರ? ಕಾಡು ಕಾಡು ತಿರುಗುವುದು. ಹಾಗಾಗಿ ಆಶ್ರಮ ಅಂತೇಳಿ ಗಟ್ಟಿ ಕೂತ್ಕೊಳ್ಳುವ ಕ್ರಮ ಇಲ್ಲ, ಏಕಾಂತ. ಸಂಜಯ್ ಇರ್ತಾ ಒಟ್ಟಿಗೆ. ಹಾಗಾಗಿ ಸಂಜಯ್ ಕರ್ಕೊಂಡು ಹೋಗು. ಸಂಜಯ ನೃಪತೆ ನೇತ ಸಮೇಶು ವಿಷಮೇಶು ಚ. ಅದು ಒಳ್ಳೆ ಜಾಗ ಇರಲಿ, ಏರು ತಗ್ಗುಗಳಿರಲಿ, ಕೆಟ್ಟ ಬಹಳ ಕಠೋರವಾದ ಕ್ಲಿಷ್ಟವಾದ ವಾತಾವರಣ ಇಲ್ಲ, ಅಲ್ಲೆಲ್ಲ ಅವನು ಹೋಗುವಾಗ ಸಂಜಯ್ ಇರ್ತಾನೆ. ಗಾಂಧಾರಿ ಆಶ್ಚ ವೃತಾಚೈವ. ಗಾಂಧಾರಿಗೆ ಕುಂತಿ ಕಣ್ಣು. ಗಾಂಧಾರಿ ಆಶ್ಚೈವ ಕುಂತಿ ಚಕ್ಷುರಾಸೀತ್. ಅವಳು ಕಣ್ಣಾಗಿದ್ಲು. ಒಂಚೂರು ತಪ್ಪದಾಗಿ ನೋಡಿಕೊಳ್ಳುವುದು ಗಾಂಧಾರಿಯನ್ನು ಕುಂತಿ. ಸಂಜಯ ಧೃತರಾಷ್ಟ್ರ ನೋಡಿಕೊಳ್ಳುತ್ತಾನೆ. ಹೀಗೆ ಒಂದಿನ ಉಪಾಸನೆ ಮಾಡಿದ ಬೆಂಕಿಯನ್ನು ಗಂಗೆಯಲ್ಲಿ ಮಿಂದ ಮೇಲೆ ಬಂದವ, ಆಶ್ರಮದಲ್ಲಿ ಸಾಗಿದವ ಅಗ್ನಿ ಬಿಟ್ಟಿದ್ದಾನೆ. ಆ ಅಗ್ನಿ ಬೆಳೆದಿದೆ. ಅಥ ವಾಯು ಸಮುದ್ಭೂತ ದಾವಾಗ್ನಿ ಅಭವನ್ ನೃಪ. ಅಭವನ್ ಮಹಾನ್, ಬಹಳ ದೊಡ್ಡದಾದ ಒಂದು ದಾವಾಗ್ನಿ ಕಾಡುಗಿಚ್ಚು ಹಬ್ಬಿಕೊಂಡಿತು, ಬೆಳೆದು ನಿಂತಿತು. ನೋಡಿದರು, ಹತ್ತಿರದಲ್ಲೇ ಇದೆ. ವಿಚಿತ್ರವಾದ ಪ್ರಾಣಿಗಳು, ಸರೀಸೃಪಗಳು, ಮರಮಟ್ಟಗಳು ದಗನೆ ಉರಿದಿವೆ ಬಹಳ ಜೋರಾಗಿ. ಅಸಮರ್ಥ ಅಪಸರಣೆ. ರಾಜನಿಗೆ ಪ್ರಾಣ ಮಾತ್ರ ಅವಶೇಷನಾದ್ರಿಂದ ಏನು ತ್ರಾಣ ಇಲ್ಲದೆ ಇರಲಿಕ್ಕಾಗಿ ಓಡಿ ಹೋಗ್ಲಿಕ್ಕೆ ತಪ್ಪಿಸಿಕೊಳ್ಳಲಿಕ್ಕೆಲ್ಲ ಆಗ್ತಾ ಇಲ್ಲ. ಅದರಾಗಿ ಗಾಂಧಾರಿ ಸುಕೃಷೇ ಮಾತರೌಚತೆ. ನಮ್ಮ ಇಬ್ಬರು ಹಾಗೆ ಬಹಳ ಸಪೂರಾಗಿ ಸುಕೃಷರಾಗಿದ್ದಾರೆ, ತುಂಬ ಕ್ಷೀಣರಾಗಿದ್ದಾರೆ. ಅವರಿಗೆ ಏನು ಸಾಮರ್ಥ್ಯ ಇಲ್ಲ. ಆದ್ದರಿಂದ ಧೃತರಾಷ್ಟ್ರ ಹೇಳುತ್ತಾನೆ ಸಂಜಯನ ಹತ್ರ, ಗಚ್ಚ ಸಂಜಯ, ಎಲ್ಲಿ ಬೆಂಕಿ ಇಲ್ಲ ನೋಡು, ಅಲ್ಲಿ ಓಡು, ನೀನು ತಪ್ಪಿಸು.
ನೀನು ಹೋಗು. ಅವನು ಊಟ ಮಾಡಿದವ ಗಟ್ಟಿ, ಯಾಕೆ ಇವರನ್ನು ನೋಡಿಕೊಳ್ಳಿಕ್ಕೋಸ್ಕರ ಊಟ ಮಾಡ್ತಾ ಇದ್ದಾನು, ಇಲ್ಲ ಅವನನ್ನು ಯಾರು ನೋಡುದು ಅಂತ. ಹಾಗೆ ಇವಳು ಸಹ ಹಾಗೆ, ಕುಂತಿ ಸಹ ಹಾಗೆ. ತಿಂಗಳಿಗೊಮ್ಮೆ ತಿನ್ನೋದು ಯಾಕೆ ಅಂದರೆ ಖಾಲಿ ನೀರು ಮಾತ್ರ ಕುಡಿಯುವ, ಗಾಂಧಾರಿಯನ್ನು ನೋಡಿಕೊಳ್ಳುವುದು ಯಾರು? ಸ್ವಲ್ಪ ತಿನ್ನುವವರು ಗಟ್ಟಿಯವರಿಬ್ಬರು. ಆದರೆ ಅವಳು ಏನಿಲ್ಲ, ಹೇಳಿದ್ರು ಸುಕೃಷೆ ಅಂತ, ತಿಂಗಳಿಗೊಮ್ಮೆ ತಿನ್ನುವುದು ಏನುಂಟು, 3 ದಿನಕ್ಕೊಮ್ಮೆ ತಿಂದಾಗಲ್ಲ. 3 ದಿನಕ್ಕೆ ತಿನ್ನುವ 3 ದಿನಕ್ಕಾದರೆ 10 ಸರ್ತಿ ಊಟ ಆಗಿರ್ತದೆ ಅವರ ತಿಂಗಳಲ್ಲಿ. ಸಂಜೆ ಏನಂತ ಹೇಳ್ತಾರೆ, ಬೆಂಕಿ ಎಲ್ಲಿಲ್ಲ ನಿನಗೆ ಗೊತ್ತಿದೆ, ಬೆಂಕಿ ಇಲ್ಲದ ಜಾಗಕ್ಕೆ ನೀನು ಹೋಗಿಬಿಡು. ದ್ವಯಮತ್ರ ಅಗ್ನಿನ ಗಮಿಷ್ಯಾಮಹ ಪರಾಂಗತಿ. ಅಗ್ನಿನ ಯುಕ್ತ ನಾವಿಲ್ಲಿ ಬೆಂಕಿಯ ಜೊತೆಯಲ್ಲಿ ಸೇರಿಬಿಡುತ್ತೇವೆ, ಉತ್ತಮ ಗತಿಯನ್ನು ಪಡಿತೇವೆ ಅಂತ ಹೇಳ್ತಾನೆ. ಸಂಜಯನಿಗೆ ಗಾಬರಿ ಮತ್ತೆ ಸಿದ್ಧಾಂತ. ಸಂಜಯ್ ಕೇಳ್ತಾನೆ, ಅದೇಗೆ ರಾಜನ್, ಮೃತ್ಯು ಅನಿಷ್ಟೋಯಂ ಭವಿತಾತೆ ವೃಥ ಅಗ್ನಿನ. ವೃಥ ಮೃತ್ಯು, ಇದು ಬೆಂಕಿಯಿಂದ ಧರ್ಮಕ್ಕೆ ಸಾಯುವಂತಾಯ್ತಲ್ಲ, ಇದು ಅನಿಷ್ಟ ಅಲ್ವಾ, ಅವಘಡ ಅಲ್ವಾ, ಅಪಮೃತ್ಯು ಅಲ್ವಾ, ಇದು ಅಗ್ನಿ ದುರಂತ ಅಲ್ವಾ, ಇದಾಗಬಾರ್ದಲ್ಲ. ಎಂತ ಕತೆ, ನನಗೆ ಇದು ಬಿಡಿಸ್ಲಿಕ್ಕೆ ನನಗೆ ಆಗ್ತಾ ಇಲ್ಲಲ್ಲ, ಅಷ್ಟು ಜೋರಾಗಿ ಉಂಟಲ್ಲ. ಈ ಬೆಂಕಿಯಿಂದ ಹೀಗೆ ಹುಟ್ಟಿದ್ದು ಜಾತವೇದ ಸಹ ಅಂತಾನೆ, ಈಗ ತಾನೇ ಹುಟ್ಟಿ ಬಂದ ಬೆಂಕಿ ಇದು, ಇವನಿಂದಲೇ ಬಿಟ್ಟು ಹೋದ ಬೆಂಕಿ ಅಂತಾನೆ ಮುಂದೆ ತಾಪಸರು. ಹಾಗಾಗಿ ನನಗೆ ಇಲ್ಲಿಂದ ಪಾರು ಮಾಡಲಿಕ್ಕೆ ಆಗ್ತಾ ಇಲ್ಲ, ಆದರೆ ಇದು ಅನಿಷ್ಟ ಅನಿಸ್ತದೆ. ಹಾಗೆ ಧೃತರಾಷ್ಟ್ರ ಹೇಳ್ತಾನೆ, ಇದು ಅನಿಷ್ಟ ಅಲ್ಲ. ಮನೆ ಬಿಟ್ಟು ಬಂದವರಿಗೆ, ಕಾಡಿನಲ್ಲಿರುವವರಿಗೆ, ತಪಸ್ವಿಗಳಿಗೆ ಒಂದು ನಿಯಮ ಇದೆ, ಮರಣಕ್ಕೊಂದು ಕಥೆ ಇದೆ ಅಂತಾನೆ. ನೋಡಿ, ಓದಿಕೊಂಡ ಕಥೆ, ಅದನ್ನೇ ವ್ಯಾಸರು ಹೇಳಿದ್ದು, ನೀನು ಕೇಳಿಕೊಂಡಿದ್ದೇನೆ. ಜಲಂ ಅಗ್ನಿ ತಥಾ ವಾಯು ಅಥವಾಪಿ ವಿಕರ್ಷಣಂ ತಾಪಸಾನಾಂ ಪ್ರಶಸ್ಯಂತೆ ಗಚ್ಚ ಸಂಜಯ ಮಾಚಿರ. ಒಳಪ ಬೇಗ ಹೋಗು, ಮಾತಾಡ್ತು ಕೂತ್ಕೊಳ್ಬೇಡ, ಬೇಗ ಹೋಗು. ನೀರಿನಲ್ಲಿ ಬೀಳುವುದು ಮೊದಲು ಜಲವನ್ನು ಎತ್ತಿಕೊಳ್ಳುತ್ತಾನೆ. ನೀರಿನಲ್ಲಿ ತಮ್ಮನ್ನು ಸಮಾಧಿಗೊಳಿಸುವಂಥದ್ದು ತಪಸ್ವಿಗಳಿಗೆ ಹೇಳಿದ ಒಂದು ಮುಖ, ಅಥವಾ ನೆರೆ ಬಂತು, ನೀರಿನಲ್ಲಿ ಮೀಲಿಕ್ಕೆ ಹೋದಾಗ ಬಿದ್ದು ಹೋಯಿತು, ಇದೆಲ್ಲ ಸರಿಯೇ. ಬೆಂಕಿ, ದಾವಾಗ್ನಿ, ಕಾಳಿಗಿಚ್ಚು, ಅದು ಸರಿ. ಅಥವಾ ಅಗ್ನಿ ಪ್ರವೇಶ, ನೋಡಿ ಶರಭಂಗಿಯರ ರಾಮನ ಹತ್ತಿರದಲ್ಲಿ ಅಗ್ನಿ ಪ್ರವೇಶವೇ ಮಾಡಿದ್ದು ಹೇಗೆ ಸ್ವಯಂ. ಇಲ್ಲ ಇನ್ನೊಂದು ಹೇಳ್ತಾನೆ, ಜಲಂ ಅಗ್ನಿ ತಥಾ ವಾಯು, ಬಿರುಗಾಳಿಗೆ ಸಿಲುಕಿ ಉಸಿರು ಕಟ್ಟಿ ಪ್ರಾಣಾಯಾಮದೊಂದಿಗೆ ಕೊನೆಗೆ ಗಾಳಿಯೂ ಇಲ್ಲದೆ ಸಾಯುವ ಬಗೆ. ಅಥವಾ ಅಪಿ ವಿಕರ್ಷಣ, ಅನ್ನ ಕಡಿಮೆ ಮಾಡ್ತಾ ಬರುವುದು, ತುತ್ತು ಕಮ್ಮಿ ಮಾಡ್ತಾ ಬರುವುದು, ಚಾಂದ್ರಾಯಣ ನಡೆಸ್ತಾ ಬರುವುದು, ಕೊನೆಗೆ ಉಪವಾಸ ಕೂತ್ಕೊಳ್ಳೋದು, ಕೊನೆಗೆ ದೇಹವನ್ನು ಹಾಗೆ ಬಿಡುವುದು, ವಿಕರ್ಷಣ ಅನ್ನಷ್ಟಕ್ಕೆ. ಇದು ಒಂದು ಮಾಡಲಿಕ್ಕೆ ಉಂಟು. ಹೀಗೆ 4 ಬಗೆಯಿಂದ ತಪಸ್ವಿಗಳ ಕೊನೆಯನ್ನು ಇದನ್ನು ಪ್ರಶಸ್ತ ಶಾಸ್ತ್ರ ಒಪ್ಪಿದೆ ಅಂತ ಹೇಳುತ್ತಾರೆ. ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾನೆ. ಆದ್ರಿಂದ ನೀನು ನಿಲ್ಬೇಡ, ತಡ ಮಾಡಬೇಡ, ಹೋಗು ನೀನು ಒಂದು. ಇವಾಗ ಕೂತೆ ಬಿಟ್ಟ ಧೃತರಾಷ್ಟ್ರ. ಪ್ರಾಮುಖ ಸಹ ಗಾಂಧಾರ್ಯ ಕುಂತಿಯ ಚ ಉಪಾವಿಶತ್ತದ, ಪೂರ್ವಕ್ಕೆ ಮೋರೆ ಹಾಕಿಕೊಂಡು ಕೂತ. ನೋಡಿ ದಿಕ್ಕನ್ನು ಗಮನಿಸುವ ಬಗೆ. ಮೋರೆ ಪೂರ್ವಕ್ಕೆ ಹಾಕಿದ, ಗಾಂಧಾರಿ ಕೂತರು, ಕುಂತಿಯು ಕೂತರು. ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ತಪ್ಪಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮೈ ಮೇಲೆ ಬೆಂಕಿ ಓಡಿ ಬರ್ತಾ ಇದೆ, ಸುತ್ತಲೂ ಹಚ್ಚಿದೆ. ಕೂಡಲೇ ನೋಡಿದ ಸಂಜಯ, ಕೂತಾಯ್ತು ಇವರು ತೀರ್ಮಾನ ಮಾಡಿದ್ದು. ಪ್ರದಕ್ಷಿಣೆ ಬಂದ ಅವರಿಗೆ, ಬಂದು ಗಟ್ಟಿಯಾಗಿ ಹೇಳಿದ, ರಾಜ ಯುಕ್ಷು ಆತ್ಮಾನಂ, ದೇವರಡೆಗೆ ನಿನ್ನ ಮನಸ್ಸನ್ನು ಹರಿಸಿಬಿಡು. ಆತ್ಮ, ನಿಜವಾಗಿ ಆತ್ಮ ಅಂದ್ರೆ ನೀನು ಅಂತ ಅರ್ಥ. ನಿನ್ನನ್ನು ಗಟ್ಟಿ ಮಾಡಿಕೋ ಅಂತ ಹೇಳಿದ್ದು ಅಂತ ಕಾಣುತ್ತದೆ. ಧೀರನಾಗು, ಬಿ ಬೋಲ್ಡ್ ಹೇಳಿದ ಹಾಗೆ, ಡೋಂಟ್ ವರಿ ಅಂತ ಹೇಳಿದ ಹಾಗೆ ಶಬ್ದಗಳು. ಆದರೆ ಆತ್ಮಶಬ್ದಕ್ಕೆ ದೇಹಾಭಿಮಾನವನ್ನು ಬಿಡು, ಮನಸ್ಸನ್ನು ಗಟ್ಟಿ ಮಾಡು, ಭಗವಂತನನ್ನು ನೆನಪಿಸಿಕೋ. ಇದವನ ಮಾತು. ಮೇಧಾವಿ ಹೇಳುವಾಗ ಹೇಳ್ತಾರೆ ಜನಮೇಜಯನ ಹತ್ರ ವೈಷಮ್ಯರು, ಅವನು ಮೇಧಾವಿ ಇದ್ದಾನೆ ಸಂಜಯ, ಅವನಿಗೆ ಹೇಳಿದ ಗೆರೆದು ರಾಜ ದೇವರನ್ನು ಕರೆ ಅಂತ ಹೇಳ್ತಾನವನು. ಧೃತರಾಷ್ಟ್ರನು ಇಲ್ಲಿ ಹೇಳುತ್ತಾರೆ ವೈಶಂಪಾಯನರು, ಕಮ್ಮಿ ಇಲ್ಲ ಅಂತ. ಋಷಿಪುತ್ರ ಮನೀಷೀಚ ರಾಜ ಚಕ್ರೆ ಅಸ್ಯ ತದ್ವಚಃ, ಚಕ್ರೆ ಅಸ್ಯ ತದ್ವಚಃ.
ಅರ್ಥ ಆಯ್ತು ಧೃತರಾಷ್ಟ್ರನಿಗೆ ಏನು ಹೇಳಿದ ಸಂಜಯ ಅಂತ. ಎಷ್ಟು ಸಮಯದಿಂದ ಸಂಜಯ ಕೂತಿದ್ದಾನೆ, ದೇವರ ವಿಶ್ವರೂಪ ಕಂಡವ, ಮತ್ತೆ ಮತ್ತೆ ಹುಚ್ಚುಚ್ಚು ಮನಸ್ಸು ಮಾಡಿಕೊಳ್ಳುವ ಅದ್ಭುತ ವ್ಯಕ್ತಿತ್ವ ಅವರದ್ದು. ಸಂಜೆ ಹೇಳಿದ ಅರ್ಥ ಆಗದೆ ಇರ್ತದೆ ಇವನಿಗೆ, ರಾತ್ರಿ ಆಗಲು ಸಂಜೆಯಲ್ಲಿ ಕೂತವ ಇವನು. ಗೊತ್ತಾಯ್ತಂತೆ ಧೃತರಾಷ್ಟ್ರನಿಗೆ ಏನು ಹೇಳಿದ ಅಂತ. ಈಗ ವೈಶಂಪಾಯನ ಹೇಳ್ತಾರೆ ಋಷಿಪುತ್ರ ಅಂತ. ನೋಡಿ, ವೇದವ್ಯಾಸರ ಮಗ. ಈಗ ಶಬ್ದ ಪ್ರಯೋಗ ಇಡೀ ಭಾರತದಲ್ಲಿ ಧೃತರಾಷ್ಟ್ರನ ಎಲ್ಲಿ ಕರೀಲಿಲ್ಲ. ಹೀಗೆ ಕಾಡಿನಲ್ಲಿ ಕೂತು 3 ವರ್ಷ ತಪಸ್ಸು ಮಾಡಿದ್ರಿಂದ ಋಷಿಯ ಮಗ ಋಷಿಯಾದ. ಈಗ ಧೃತರಾಷ್ಟ್ರ ಒಬ್ಬ ರಾಜ ಋಷಿ ಅನಿಸಿಕೊಳ್ಳುವಷ್ಟು ಮಟ್ಟಿಗೆ ಬಂದ. ಅವನ ಸಾಧನೆ, ಅವನ ತಪಸ್ಸು, ಕಠೋರವಾದ ಉಗ್ರವಾದ ತಪಸ್ಸು ಮಾಡ್ತೇನೆ ಹೇಳಿ ಮಾಡಿದವ. ಕೊನೆ 6 ತಿಂಗಳಲ್ಲಿ ಗಾಳಿ ಮಾತ್ರ ಸೇವನೆ ಮಾಡ್ತಾ ಇದ್ದವ. ಆದ್ರಿಂದ ನಾರದರು ಹೇಳುತ್ತಾರೆ, ಋಷಿಪುತ್ರ ಧೃತರಾಷ್ಟ್ರ ಬುದ್ಧಿವಂತ, ಮನೀಷಿ, ಅರ್ಥ ಆಯ್ತವನು ಹೇಳಿದ್ದೇನು ಅಂತ. ಏನು ಹೇಳಿದ ಸಂಜಯ ಅಂತ. ದೇವರೆಡೆಗೆ ತನ್ನನ್ನು ಓಡಿಸಿಕೊಂಡ ಮಾತು ಅರ್ಥ ಆಯ್ತವನಿಗೆ ಬಹಳ ಚೆನ್ನವಾಗಿ. ನೋಡಿ, ಪೂರ್ವಕ್ಕೆ ಕೂತದ್ದೇ ಅವನ ತಡ, ಹೇಳಿದ ಗೆರೆಗಳು ಬಂದಿದೆ, ಆದೇಶ ಸಿಕ್ಕಿದೆ, ಎಲ್ಲೆಡೆ ಬಾಗಿಲಾಕಿದ್ದಾನೆ. ಸನ್ನಿರುದ್ಧೇಂದ್ರಿಯ ಗ್ರಾಮಂ ಆಸೀತ್ ಕಾಷ್ಟೋಪಮಸ್ತದ. ಬೆಂಕಿಗೆ ಏನಾಗಬೇಕು ನಾವು? ಬೆಂಕಿಗೆ ನಾವು ಕಟ್ಟಿಗೆ ಆಗಬೇಕು. ಹಾಕೊಂಡು ದೇಹವನ್ನು ಕಟ್ಟಿಗೆಯಂತೆ ಮಾಡಿಕೊಂಡ. ಮನಸ್ಸು ದೇವರೆಡೆಗೆ ಹಾರಿದೆ, ದೇಹವನ್ನು ಮರೆತಿದೆ, ಇಂದ್ರಿಯಗಳೆಲ್ಲ ಬಾಗಿಲು ಹಾಕಲ್ಪಟ್ಟಿದೆ. ಮೊದಲೇ ಕಣ್ಣು ಕಾಣದವ, ಈಗ ಕಿವಿಗೂ ಕೇಳುವುದಿಲ್ಲ, ಬೆಂಕಿಯ ಜಳ ಮೈಗೂ ತಾಗುವುದಿಲ್ಲ. ಯಾವ ಇಂದ್ರಿಯಗಳಿಗೂ ಈಗ ಯಾವುದೇ ರೀತಿಯಾದ ಸ್ಪರ್ಶ ಅನುಭವ ಇಲ್ಲದೆ ಕಂಪ್ಲೀಟ್ ಮನಸ್ಸು ಭಗವಂತನ ಪದಾರವಿಂದದಲ್ಲಿ ಲೀನ ಆಗಿಬಿಟ್ಟಿದೆ. ಸನ್ನಿರುದ್ಧೇಂದ್ರಿಯ ಗ್ರಾಮಂ ಆಸೀತ್ ಕಾಷ್ಟೋಪಮಸ್ತದ. ಇವರು ಸಹ ಗಾಂಧಾರಿ ಚ ಮಹಾಭಾಗ ಅಂತಾರೆ, ಮಹಾಭಾಗ್ಯವಂತಳು ಆಕೆ. ಜನನಿ ಚ ವೃಥಾ ತವ ಅಂತಾನೆ. ನಿನ್ನಮ್ಮ, ನಿನ್ನ ಅಂತಾನೆ ಹೇಳುವಾಗ ನಾರದ ನಿನ್ನಮ್ಮ. ಇವರೆಲ್ಲ ಇಂದ್ರಿಯಗಳ ಬಾಗಿಲು ಹಾಕೊಂಡು, ಇದೆಲ್ಲರಿಗೂ ಒಂದು ಸಂದೇಶ ಅದು, ಕರೀರಿ ದೇವರನ್ನು ಅಂತ, ತಲೆ ಓಡಿಸಿ ಭಗವಂತನಡೆಗೆ ಅಂತ. ಯಾವುದೂ ನೆನಪಿಲ್ಲದಾಗಿ ಮಾಡಿಕೊಂಡು ಭಗವಂತನನ್ನು ಮಾತ್ರ ಯೋಚನೆ ಮಾಡಿಕೊಂಡು ದಾವಾಗ್ನಿನ ಸಮಾಯುಕ್ತೆ ಸಹ ರಾಜ್ಞ ಸಚ ರಾಜಾ ಪಿತಾ ತವ. ಅವರಿಬ್ಬರು ಬೆಂಕಿಗೆ, ದಾವಾಗ್ನಿನ ಸಮಾಯುಕ್ತೆ ಗಾಂಧಾರಿ ಮತ್ತೆ ಕುಂತಿ ಬೆಂಕಿಯಲ್ಲಿ, ನಿನ್ನಪ್ಪ ರಾಜನು ಸಹ ಬೆಂಕಿಯಲ್ಲಿ ಮುಗಿದು ಹೋದರು ಅಂತ ಹೇಳಿಯೇ ಬಿಟ್ಟ. ಕೇಳ್ತಾ ಇದ್ದಾನೆ. ಅವರು ಕೇಳುವ ರೀತಿಯನ್ನು ನೋಡಿಕೊಂಡಾಗ ನಾರದರು ಹೇಳ್ತಾರೆ, ನಾನು ಬಂದೆ, ಮತ್ತು ಅವರೆಲ್ಲ ಅಲ್ಲಿನ ತಾಪಸರೆಲ್ಲ ನನಗೆ ಕತೆ ಹೇಳಿದ್ರು, ಕೇಳಿಕೊಂಡೆ. ನಾನು ಅಲ್ಲಿಗೆ ಬಂದೆ, ಗಂಗಾ ತೀರಕ್ಕೆ ನಾನು ಬಂದೆ. ಮತ್ತೆ ಗಂಗಾ ಕೂಲೆ ಮಯ ದೃಷ್ಟ. ಅವನು ಸಂಜಯ ಅಲ್ಲಿಂದ ಹೋದವ, ನನಗೆ ಗಂಗಾ ತಟದಲ್ಲಿ ಸಿಕ್ಕಿದ. ತಾಪಸೈ ಪರಿವಾರಿತ. ಎಲ್ಲರೂ ತಪಸ್ವಿಗಳವನ ಸುತ್ತ ಇದ್ರು, ಕೇಳಿಕೊಳ್ತೇವೆ ವಿಷಯ ಹೇಳ್ತಾ ಇದ್ದ, ವಿಷಯ ತಿಳಿಸಿದ. ನಾನು ಕೇಳಿಕೊಂಡೆ, ನನಗೂ ಹೇಳಿದ ಏನು ನಡೆಯಿತು, ಎಷ್ಟು ಸಮಯದಿಂದ ಎಲ್ಲಿ ಹೋದ್ರೆ ಎಲ್ಲ ಅಂತ. ಹಾಗಾಗಿ ನಾನು ಕೇಳಿಕೊಂಡೆ, ಸಂಜಯನನ್ನು ನೋಡಿದೆ. ಅಲ್ಲಿಂದ ಸಂಜಯ ಹೇಳಿಕೊಂಡವ ಮತ್ತೆ ಹಿಮವಂತಂ ಮಹಾಗಿರಿಂ, ಬಹಳ ದೊಡ್ಡ ಬೆಟ್ಟ ಮಹೀಧರ ಹಿಮವಂತ, ಅಲ್ಲಿಗೆ ಹಿಮಾಲಯಕವನ್ನು ಹೋಗಿಬಿಟ್ಟ. ಹಾಗಾಗಿ ಮತ್ತೆ ನಾನು ಸಂಜಯನ ಬೆನ್ನೆಯಿಂದ ಹುಡುಕ್ಲಿಕ್ಕೆ ಹೋಗಲಿಲ್ಲ. ಇತ್ತ ಎದೃಚ್ಛಯ ಸಮಾಗಮ್ಯ, ನಾನು ಇತ್ತ ಬಂದು ಬಿಟ್ಟೆ. ಇತ್ತ ಬರುವಾಗ ನಾನು ಆ ಕಾಡು ಗಿಚ್ಚು ಹಿಡಿದ ಜಾಗದಲ್ಲಿ ನಾನು ಪ್ರವೇಶ ಮಾಡಿದ್ದೆ. ಎದೃಚ್ಛಯ ಅನುಗತ, ಹೀಗೆ ದೇವರ ಎದೃಚ್ಛ ಅಂದ್ರೆ ಹೀಗೆ ಬಂದದ್ದು ಅಲ್ಲ, ದೇವರು ನನ್ನನ್ನು ಅಲ್ಲಿ ಕಳಿಸಿದ್ದು ಅಂತ ಅರ್ಥ. ಆ ದಾರಿಗೆ ಅಂತ ಹೇಳ್ತಾನೆ ಅವನು ಹೇಳುವಾಗ. ಎದೃಚ್ಛಾತು ಅನಿಚ್ಛಾ ಸ್ಯಾತ್ ಅಲ್ವ, ನಿಜವಾಗಿ ಯಾದೃಚ್ಛಿಕವಾಗಿ ಆಗುವುದಂತಿಲ್ಲ, ದೇವರ ಇಚ್ಛೆ ಬಿಟ್ಟು ಏನಾಗುವುದಿಲ್ಲ. ಭಗವಂತ ನನ್ನನ್ನು ಕಳಿಸಿದ, ಹಾಗೆ ನಾನು ಅಲ್ಲಿಗೆ ಬಂದೆ. ಅಲ್ಲಿ ನನಗೆ ನಿಮ್ಮ 3 ವಾರ ದೇಹ ಕಂಡಿತು ಅಂತ. ಸುಟ್ಟು ಹೋದ ಕರಕಲಾದ 3 ದೇಹವನ್ನು ನಾನು ನೋಡಿದೆ.
ಬೆಂಕಿಯಿಂದ ಬೆಂದು ಹೋದ ದೇಹಗಳು ನನಗೆ ಕಂಡಿತ್ತು. ಅಂದರೆ ರೀಸೆಂಟ್ಲಿ ಆ ದೇಹದ ಅವಸಾನ ಆದದ್ದನ್ನು ಈತ ನೋಡಿಕೊಂಡು ಬಂದಿದ್ದ. ಇವರೆಲ್ಲರನ್ನು ನಾನು ಕಂಡಿದ್ದೇನೆ. ಅದರಿಂದ ಕೊನೆ ಹೊತ್ತಿನಲ್ಲಿ ಅವರು ಒಳ್ಳೆ ತಪಸ್ಸು ಮಾಡಿಕೊಂಡದ್ರಿಂದ ಅವರು ಹೊರಟೋಗಿದ್ದಾರೆ. ರಾಶ ಅಂತ ಹೋಗಬೇಕಾದಲ್ಲಿಗೆ ಹೊರಟಿದ್ದಾರೆ. ಗತಃ ರಾಜೇಂದ್ರ ಸ್ವರ್ಗಸ್ಥ ಪೃಥ್ವೀಪತಿ. ವಾಸ್ತವವಾಗಿ ಸ್ವರ್ಗಕ್ಕೆ ಯೋಗ್ಯವಾದ ಗತಿಯನ್ನು ಅಪ್ಪ ದೊಡ್ಡಪ್ಪ ಪಡೆದಿದ್ದಾನೆ. ಅದು ಹಾಗೆ ಪ್ರಾಪ್ತವಾನ್ ಅಗ್ನಿ ಸಂಯೋಗ. ಅವನಿಗೆ ಬೆಂಕಿ ಹಾಕುವರು ಇಲ್ಲೇನಾಗಲಿಲ್ಲ. ಬೆಂಕಿಯೂ ಅವನ ಮೇಲೆ ಬಿದ್ದಿದೆ, ಬೆಂಕಿಯೂ ಆಗಿದೆ, ಸುಡ್ಲಿಕ್ಕೂ ಸುಟ್ಟಾಗಿದೆ. ಅವನನ್ನು ಸುಟ್ಟುಕೊಂಡಿದ್ದಾರೆ. ಒಳ್ಳೆಯದಾಗಿದೆ. ಅದರೊಟ್ಟಿಗೆ ನಿನ್ನ ಗಾಂಧಾರಿ ಜನನೀತವ, ನಿನ್ನಮ್ಮ ಗಾಂಧಾರಿ ಇವರು ಸಹ ಬೆಂಕಿಯಿಂದ ಸುಟ್ಟು ಹೋಗಿದ್ದಾರೆ. ಸ್ವರ್ಗವನ್ನು ಅವರು ಸಹ ಪಡೆದಿದ್ದಾರೆ. ಹೇಳಿ ಅವರ ಗತಿಯ ಬಗ್ಗೆ ಹೇಳಿ ನೀನು ದುಃಖಿಸಬಾರದು ಎನ್ನುವ ನೆಲೆಯಲ್ಲಿ ನಾರದರು ಪ್ರಸ್ತಾವ ಮಾಡಿದ್ದಾರೆ. ಹಾಗಾಗಿ ತಾನು ಕಂಡ ಮತ್ತು ಕೇಳಿದ ಎರಡು ಸುದ್ದಿಗಳನ್ನು, ಅದು ಅನೇಕ ಕಾಲದ ಘಟನೆಗಳನ್ನು ಹೇಳಲಿಕ್ಕಿರಲಾಗಿ ಇಲ್ಲಿಂದ ನೀನು ಬಂದ ಬಳಿಕ ಅಂತ ಹೇಳೋದ್ರಿಂದ ಅತ್ತ ಅವರು ಗಂಗಾದ್ವಾರಕ್ಕೆ ಹೋಗಿದ್ರು, ಅಲ್ಲಿ ಮತ್ತೆ ಸಾಧನೆ ಮಾಡಿದ್ದಾರೆ ಹೇಳೋದ್ರಿಂದ ಸುಮಾರು 2 ವರ್ಷದಷ್ಟಿನ 1.25 ವರ್ಷದ ಚರಿತೆಯನ್ನು, ಅದರಲ್ಲಿ ಕೊನೆಯ 6 ತಿಂಗಳಲ್ಲಿ ಮಾಡಿದ ಧೃತರಾಷ್ಟ್ರನ ಸಾಧನೆಯನ್ನು, ಹೀಗೆ ಅದನ್ನೆಲ್ಲ ನಾನು ನೋಡಿ ಕೇಳಿ ಉಳಿದವರು ತಪಸ್ವಿಗಳು. ಹಾಗೆ ಅಲ್ಲಿ ನಾನು ಬಂದಾಗ ಆ ಪ್ರದೇಶದಲ್ಲಿ ಬೆಂಕಿ ಬಿದ್ದ ಪ್ರದೇಶದಲ್ಲಿನ ತಾಪಸ್ಸರು ನನಗೆ ಸಿಕ್ಕಿದ್ರು. ಅವರು ಒಳ್ಳೆಯದಾಯಿತು ಅಂತ ಹೇಳಿದರು. ಧೃತರಾಷ್ಟ್ರನಿಗೆ ಅವನ ಇಬ್ಬರ ಗಾಂಧಾರಿ ಮತ್ತು ಕುಂತಿಯರಿಗೆ ಒಳ್ಳೆ ಗತಿಯಾಗಿದೆ. ಏನು ದುಃಖಿಸುವಂಥದ್ದು, ಅಳುವಂಥದ್ದು, ಹಾಳಾದದ್ದು ಏನಿಲ್ಲ. ಆಗಬೇಕಾದಂದ್ರೆ ತಾಪಸ್ಸರಿಗೆ ಗೊತ್ತಿದೆ. ಅದು ಅಲ್ಲಿನ ತಾಪಸ್ಸರು ಅದನ್ನು ಒಳ್ಳೆಯದಾಗಿ ಹೇಳಿದರು ನನಗೆ. ಅಲ್ಲಿಂದಲೇ ಆ ಪ್ರದೇಶದಿಂದಲೇ ಅವರೆಲ್ಲ ಬೆಂಕಿ ಬಂದಾಗ ತಪ್ಪಿಸಿಕೊಂಡಿದ್ರು. ಮತ್ತೆ ಆ ಪ್ರದೇಶಕ್ಕೆ ಮಾತ್ರ, ಇವರಿದ್ದ ಜಾಗಕ್ಕೆ, ಅದೇ ನಿಶ್ಚಯ, ಇದ್ದ ಜಾಗಕ್ಕೆ ಮಾತ್ರ ಬೆಂಕಿ ಘೋರವಾಗಿ ಅವರನ್ನು ಆಪೋಷಣ ಪಡೆದಿದೆ. ಹೀಗೆ ಬಹಳ ಸುಂದರವಾದ ಅವರ ಶುಭವಾದ, ನಿರ್ದಿಷ್ಟವಾದ, ಯೋಗ್ಯವಾದ ಅವಸಾನವನ್ನು ನಾರದರು ತಿಳಿಸಿದ್ದಾರೆ. ಹೀಗೆ 18 ವರ್ಷಗಳೀಗ ರಾಜ್ಯಭಾರದಿಂದ ಯಾಗ ಮುಗಿದು ಮತ್ತೆ 3 ವರ್ಷಗಳು ಸಂದಿವೆ. ಅಲ್ಲಿನ ಮುಂದಿನ ನಾರದರ ಮಾತು ಕೇಳಿದ ಇವರ ಧರ್ಮರಾಜನ ಅಳು ಕಟ್ಟೊಡೆದಿದೆ. ಅವನೇನು ಮತ್ತೆ ಅದಕ್ಕೆ ಪ್ರತಿಕ್ರಿಯಿಸಿ ಮಾತನ್ನು ಹೇಳಿದ್ದಾನೆ, ಚಿಂತನೆ ನಡೆದಿದೆ ಎನ್ನುವ ಮುಂದಿನ ಕಥೆಯನ್ನು ನಾರದರು ಬಂದು ಸುದ್ದಿ ಹೇಳಿದ ಬಳಿಕ ಧರ್ಮರಾಜನ ತಯಾರಿ ಏನಾಗಿದೆ ಎನ್ನುವುದನ್ನು ಮತ್ತೆ ಕೇಳು. ಮತ್ತು ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.